ಸ್ನೇಹಿತರೆ ನಮಸ್ಕಾರ. ಕನ್ನಡ ಸಾಹಿತ್ಯ ಚರಿತ್ರೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರಾಚೀನ ಪೂರ್ವ ಸಾಹಿತ್ಯ, ಆ ಕಾಲದ ಕವಿಗಳು. ಹಲ್ಮಿಡಿ ಶಾಸನದಿಂದ 10ನೇ ಶತಮಾನದ ಮಧ್ಯಭಾಗದವರೆಗಿನ ಸಾಹಿತ್ಯವನ್ನು ಪ್ರಾಚೀನ ಪೂರ್ವ ಸಾಹಿತ್ಯ ಅಂಥೇಳಿ ವಿದ್ವಾಂಸರು ಗುರುತಿಸಿದ್ದಾರೆ. ಈ ಪ್ರಾಚೀನ ಪೂರ್ವ ಸಾಹಿತ್ಯದ ಯುಗದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗುವಂಥವು ಶಾಸನಗಳು. ಅದರಲ್ಲೂ ಮುಖ್ಯವಾಗಿ ಕವಿರಾಜ ಮಾರ್ಗ ಮತ್ತು ಒಡ್ಡಾರಾಧನೆ ಕೃತಿಗಳನ್ನು ಹೊರತುಪಡಿಸಿದ್ರೆ ಆ ಕಾಲದಲ್ಲಿ ರಚಿತವಾದಂತಹ ಯಾವುದೇ ಕೃತಿಗಳು ಕೂಡ ನಮಗೆ ಉಪಲಬ್ಧವಾಗಿಲ್ಲ. ಆದರೆ ಬೇರೆ ಬೇರೆ ಕವಿಗಳ ಉಲ್ಲೇಖಗಳಲ್ಲಿ ಈ ಕಾಲದ ಕವಿಗಳ ಕುರಿತಾಗಿ ಕೆಲವು ಮಾಹಿತಿಗಳು ನಮಗೆ ಸಿಗ್ತಾ ಹೋಗ್ತವೆ, ಲಭ್ಯವಾಗ್ತಾ ಹೋಗ್ತವೆ. ಈ ಕಾಲದ ಪ್ರಮುಖವಾದಂಥ ಕವಿಗಳು ಅಂತಂದರೆ ದುರ್ವಿನೀತ, ತುಂಬಲೂರಾಚಾರ್ಯ, ಶ್ಯಾಮಕುಂದಾಚಾರ್ಯ, ಅಸಗ, ಗುಣನಂದಿ, ಒಂದನೇ ಗುಣವರ್ಮ. ಇಷ್ಟು ಜನ ಕವಿಗಳು ಬಹಳ ಮುಖ್ಯ ಆಗ್ತಾ ಹೋಗ್ತಾರೆ. ಈ ಭಾಗದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕವಿಯ ಗುರುಗಳು, ಕವಿಯ ಕುರಿತಾಗಿ ಉಲ್ಲೇಖವಿರುವಂಥ ಗ್ರಂಥಗಳು, ಹಾಗೆ ಈ ಕಾಲದ ಕವಿಗಳು ರಾಜರು ಕೂಡ ಆಗಿದ್ದರು. ಹಾಗಾಗಿ ರಾಜತ್ವದ ಕುರಿತಾಗಿ ಪ್ರಶ್ನೆಗಳನ್ನು ಕೇಳಲಾಗತ್ತೆ. ಹಾಗಾಗಿ ಬಹುಮುಖ್ಯವಾದಂಥ ಈ ಕಾಲಘಟ್ಟದ ಕವಿಗಳ ಕುರಿತಾಗಿ ತಿಳ್ಕೊಳ್ತಾ ಹೋಗೋಣ. ಪ್ರಾಚೀನ ಪೂರ್ವ ಸಾಹಿತ್ಯ ಕವಿಗಳು. ಪ್ರಾಚೀನ ಪೂರ್ವ ಸಾಹಿತ್ಯ ಕವಿಗಳಲ್ಲಿ ದುರ್ವಿನೀತ, ತುಂಬಲೂರಾಚಾರ್ಯ, ಶ್ಯಾಮಕುಂದಾಚಾರ್ಯ, ಅಸಗ, ಗುಣನಂದಿ ಮತ್ತು ಒಂದನೇ ಗುಣವರ್ಮ, ಹೀಗೆ 6 ಜನ ಕವಿಗಳನ್ನು ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ದುರ್ವಿನೀತ. ಈತನ ಕಾಲವನ್ನು ಕವಿಚರಿತ್ರೆಕಾರರು ಕ್ರಿಸ್ತಶಕ 600 ಅಂತೇಳಿ ನಿರ್ಧರಿಸಿದ್ದಾರೆ. ಕವಿರಾಜ ಮಾರ್ಗಕಾರ ಹೆಸರಿಸಿರುವಂತಹ ಗದ್ಯ ಕವಿಗಳಲ್ಲಿ ದುರ್ವಿನೀತನೂ ಕೂಡ ಒಬ್ಬ. ಈತ ಜೈನಮತೀಯ, ತಂದೆ ಗಂಗದೊರೆ ಅವನೀತ. BL ರೈಸ್ ಅವರು ಪೂಜ್ಯಪಾದರು ದುರ್ವಿನೀತನ ಗುರುಗಳು ಅಂತೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ದಂಡಿಯ ಆವಂತಿ ಸುಂದರ ಕಥಾ ಕಾವ್ಯದಿಂದ ಭಾರವಿ ಮತ್ತು ದುರ್ವಿನೀತರು ಸಮಕಾಲೀನರು ಅನ್ನುವಂಥ ವಿಷಯ ತಿಳಿದು ಬರ್ತಾ ಹೋಗುತ್ತೆ. ದುರ್ವಿನೀತನಿಗೆ ಶಬ್ದವತಾರಕಾರ, ದೇವಭಾರತಿ ನಿಬದ್ಧ ಬೃಹತ್ಕಥಃ, ಕಿರಾತಾರ್ಜುನೀಯ ಪಂಚದಶ ಸರ್ಗ ಟೀಕಾಕಾರ ಅನ್ನುವಂಥ ವಿಶೇಷಣಗಳು ಇದ್ದಾವೆ. ಗುಮ್ಮರೆಡ್ಡಿಪುರ ಶಾಸನವು ಶಬ್ದವತಾರಕಾರೇಣ ದೇವಭಾರತಿ ನಿಬದ್ಧ ವಡ್ಡಕಥೇನ ಕಿರಾತಾರ್ಜುನೀಯೇ ಪಂಚದಶಸರ್ಗ ಟೀಕಾಕಾರೇಣ ದುರ್ವಿನೀತ ನಾಮಧೇಯೇನ ಎಂಬುದಾಗಿ ದುರ್ವಿನೀತನನ್ನು ಪ್ರಶಂಸಿಸಿದೆ. ಈತನ ಕೃತಿಗಳು ದುರ್ವಿನೀತನು ಪೂಜ್ಯಪಾದರ ಸಂಸ್ಕೃತ ಶಬ್ದಾವತಾರ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾನೆ. ಭಾರವಿಯ ಕಿರಾತಾರ್ಜುನಿಯ ಕೃತಿಯ 15ನೆಯ ಸರ್ಗಕ್ಕೆ ಟೀಕವನ್ನು ಬರೆದಿದ್ದಾನೆ. ಗುಣಾಢ್ಯನ ಪೈಶಾಚಿಕ ಭಾಷೆಯ ಬೃಹತ್ಕಥೆಯನ್ನು ಸಂಸ್ಕೃತಕ್ಕೆ ಭಾಷಾಂತರ ಮಾಡಿದ್ದಾನೆ ಈತನ ಕುರಿತಾಗಿ
ಸಾಕಷ್ಟು ಪ್ರಶ್ನೆಗಳು ಬರ್ತಾ ಹೋಗಿದ್ದಾವೆ. ಎರಡನೆಯವನು ತುಂಬಲೂರಾಚಾರ್ಯ. ಈತನ ಕಾಲ ಕ್ರಿಸ್ತಶಕ 160. ಈತನು ಕೂಡ ಜೈನಮತೀಯನಾಗಿದ್ದ. ಸ್ಥಳ ತುಂಬಲೂರು. ತುಂಬಲೂರಾಚಾರ್ಯರು ಪಂಪಪೂರ್ವ ಯುಗದ ಜೈನಯತಿ. ಇವರು ಚೂಡಾಮಣಿ ಎಂಬ ವ್ಯಾಖ್ಯಾನ ಗ್ರಂಥವನ್ನು ರಚಿಸಿದರು ಅಂತೇಳಿ ತಿಳಿದು ಬರುತ್ತೆ. ಆದರೆ ಈ ಗ್ರಂಥ ನಮಗೆ ಉಪಯುಕ್ತ ಇಲ್ಲ, ಅಂದರೆ ಉಪಲಬ್ಧವಿಲ್ಲ. ಇವರ ಗ್ರಂಥ ಉಪಲಬ್ಧವಾಗಿದ್ದಿದ್ದರೆ ಅದು ಕನ್ನಡದ ಮೊದಲ ವ್ಯಾಖ್ಯಾನ ಗ್ರಂಥ ಅನ್ನುವಂಥ ಅಭಿಧಾನಕ್ಕೆ ಪಾತ್ರವಾಗ್ತಾ ಇತ್ತು. ಆದರೆ ಈ ತುಂಬಲೂರಾಚಾರ್ಯರ ಕುರಿತು ಪ್ರಾಚೀನ ಕನ್ನಡ ಕವಿಗಳು ತಮ್ಮ ಕಾವ್ಯಗಳಲ್ಲಿ ಉಲ್ಲೇಖ ಮಾಡ್ತಾ ಹೋಗಿದ್ದಾರೆ. ಅದರಲ್ಲಿ ಮೊದಲನೆಯದು ಚಾವುಂಡರಾಯನು ತನ್ನ ಚಾವುಂಡರಾಯ ಪುರಾಣದಲ್ಲಿ ತುಂಬಲೂರಾಚಾರ್ಯ ಗುರುವನ್ನು ಸ್ತುತಿಸಿದ್ದಾನೆ. ಇನ್ನು ದೇವಚಂದ್ರನ ರಾಜಾವಳಿ ಕಥಾಸಾರದಲ್ಲಿಯೂ ಕೂಡ ತುಂಬಲೂರ ನಾಮವಾಚಾರ್ಯರ್ 84,000 ಗ್ರಂಥಕರ್ತೃಗಳಾಗಿ ಕರ್ನಾಟಕ ಭಾಷೆಯಂ ಚೂಡಾಮಣಿ ವ್ಯಾಖ್ಯಾನಂ ಮಾಡಿದರ್ ಎನ್ನುವಂಥ ಉಲ್ಲೇಖ ಇದೆ. ಮೂರನೆಯದಾಗಿ ಇಂದ್ರನಂದಿಯು ತನ್ನ ಶ್ರುತಾವತಾರ ಗ್ರಂಥದಲ್ಲಿ ತುಂಬಲೂರು ಗ್ರಾಮದವನಾದ ತುಂಬಲೂರ ನಾಮವಾಚಾರ್ಯನು ಷಟ್ಖಂಡಾಗಮ ಮತ್ತು ಕಷಾಯ ಪ್ರಾವೃತಗಳೆನ್ನುವಂಥ ಉಭಯ ಸಿದ್ಧಾಂತಕ್ಕೆ 84,000 ಗ್ರಂಥ ಪ್ರಮಾಣದ ಚೂಡಾಮಣಿ ಹೆಸರಿನ ವ್ಯಾಖ್ಯಾನವನ್ನು ಕನ್ನಡ ಭಾಷೆಯಲ್ಲಿ ಬರೆದು ಆಮೇಲೆ ಷಟ್ಖಂಡಾಗಮದ 6ನೆಯ ಖಂಡಕ್ಕೆ 7,000 ಗ್ರಂಥ ಪ್ರಮಾಣದ ಹಂಚಿಕೆಯನ್ನು ರಚಿಸಿದ್ದಾನೆ ಅಂತೇಳಿ ತನ್ನ ಗ್ರಂಥ ಶ್ರುತಾವತಾರದಲ್ಲಿ ಉಲ್ಲೇಖ ಮಾಡಿದ್ದಾನೆ. ನಾಲ್ಕನೆಯದು ಭಟ್ಟಕಳಂಕನು ಶಬ್ದಾನುಶಾಸನ ಕೃತಿಯಲ್ಲಿ ಹೇಳಿರುವ ಪ್ರಕಾರ ಕರ್ನಾಟಕ ಭಾಷೆಯಲ್ಲಿ 96,000 ಗ್ರಂಥ ಸಂಖ್ಯೆಯುಳ್ಳ ಚೂಡಾಮಣಿ ಎಂಬ ತತ್ವಾರ್ಥ ಮಹಾಶಾಸ್ತ್ರ ವ್ಯಾಖ್ಯಾನವಿದೆ ಅಂಥೇಳಿ ಈತ ಉಲ್ಲೇಖಿಸ್ತಾನೆ. ಹಾಗಾಗಿ ತುಂಬಲೂರಾಚಾರ್ಯನ ಕುರಿತಾಗಿ ಯಾವ್ಯಾವ ಕನ್ನಡ ಕವಿಗಳು ತಮ್ಮ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಅನ್ನುವಂಥದ್ದನ್ನು ವಿದ್ಯಾರ್ಥಿಗಳು ನೆನಪಲ್ಲಿಟ್ಕೋಬೇಕಾಗತ್ತೆ. ಮೂರನೆಯ ಕವಿ ಶ್ಯಾಮಕುಂದಾಚಾರ್ಯ. ಈ ಶ್ಯಾಮಕುಂದಾಚಾರ್ಯನು ಕೂಡ ಜೈನಯತಿಯಾಗಿದ್ದರು. ಈತನ ಕಾಲ ಕ್ರಿಸ್ತಶಕ 650. ಇವರು ಕನ್ನಡದಲ್ಲಿ ಪ್ರಭೃತವನ್ನು ರಚಿಸಿದ್ದಾರೆ ಅಂತ ತಿಳಿದು ಬರುತ್ತೆ. ಆದರೆ ಈ ಕೃತಿ ಉಪಲಬ್ಧ ಇಲ್ಲ. ಪ್ರಭೃತವು ಒಂದು ಶಾಸ್ತ್ರ ಗ್ರಂಥವಾಗಿತ್ತು ಅಂತೇಳಿ ತಿಳಿದು ಬರುತ್ತೆ. ನಾಲ್ಕನೆಯ ಕವಿ ಅಸಗ. ಸಾಕಷ್ಟು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಸಗನ ಕುರಿತಾಗಿ ಅನೇಕ ಪ್ರಶ್ನೆಗಳನ್ನು ಕೇಳಲಾಗಿದೆ. ಅಸಗನ ಕಾಲ ಕ್ರಿಸ್ತಶಕ 853. ಈತನೂ ಕೂಡ ಜೈನಮತೀಯ. ಈತನ ಗುರುಗಳು ನಾಗನಂದಿ, ತಂದೆ ಪಟುಮತಿ ಎನ್ನುವಂಥ ಶ್ರಾವಕ, ತಾಯಿ ವೈರೇತಿ. ಅಸಗ 10ನೇ ಶತಮಾನದ ಪೊನ್ನನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದಂಥ ಕವಿ. ತನ್ನ ಕಾವ್ಯಗಳಲ್ಲಿ ನಾಗಾನಂದಿ, ಆರ್ಯನಂದಿ ಮತ್ತು ಭಾವಕೀರ್ತಿ ಎನ್ನುವಂಥ 3 ಗುರುಗಳನ್ನು ಈತ ಸ್ಮರಿಸ್ತಾನೆ. ಈತನ ಕೃತಿಗಳ ಬಗ್ಗೆ ನೋಡೋದಾದರೆ ಅಸಗನು ಸಂಸ್ಕೃತದಲ್ಲಿ ವರ್ಧಮಾನ ಚರಿತ್ರೆ ಮತ್ತು ಶಾಂತಿ ಪುರಾಣ ಅನ್ನುವಂಥ 2 ಪ್ರೌಢ ಕಾವ್ಯಗಳನ್ನು ಈತ ರಚಿಸಿದ್ದಾನೆ. ಅವೆರಡೂ ಕೂಡ ಉಪಲಬ್ಧವಾಗಿದ್ದಾವೆ. ಕನ್ನಡದಲ್ಲಿ ಕರ್ನಾಟಕ ಕುಮಾರ ಸಂಭವ ಎಂಬ ಕೃತಿಯನ್ನು ರಚಿಸಿದ್ದಾನೆ ಅಂತ ತಿಳಿದು ಬರುತ್ತೆ. ಆದರೆ ಈತನ ಕೃತಿ ಲಭ್ಯ ಆಗಿಲ್ಲ. ಸಂಸ್ಕೃತದಲ್ಲಿ ರಚಿಸಿರುವಂಥ ವರ್ಧಮಾನ ಚರಿತ್ರೆಯ ಬಗ್ಗೆ ನೋಡೋದಾದರೆ
ಈತ ತನ್ನ ಗುರು ಆರ್ಯನಂದಿಯ ಪ್ರೇರಣೆಯಿಂದ ವರ್ಧಮಾನ ಚರಿತ್ರೆಯನ್ನು ಬರೆದಿದ್ದಾನೆ. ಗುರು ಭಾವಕೀರ್ತಿಯ ಮಾರ್ಗದರ್ಶನದಲ್ಲಿ ಈ ಗ್ರಂಥವನ್ನು ಆತ ಪೂರ್ಣಗೊಳಿಸಿದ್ದು ತಿಳಿದು ಬರ್ತಾ ಹೋಗುತ್ತೆ. ಈತನ ಕೃತಿಗೆ, ಈ ವರ್ಧಮಾನ ಚರಿತ್ರೆಗೆ ಸನ್ಮತಿ ಚರಿತ್ರೆ ಅನ್ನುವಂಥ ಹೆಸರು ಕೂಡ ಇದೆ. ಅಸಗನಿಗೆ ಈ ಕೃತಿಯನ್ನು ರಚಿಸಲು ಮೌದ್ಗಲ್ಯ ಪರ್ವತದಲ್ಲಿರುವ ಸಂಪತ್ ಎಂಬ ಶ್ರಾವಿಕೆಯು ಈತನಿಗೆ ಆಶ್ರಯವನ್ನು ನೀಡಿದ್ಲು ಅಂತೇಳಿ ತಿಳಿದು ಬರುತ್ತೆ. ಇನ್ನು ಕನ್ನಡದಲ್ಲಿ ಬರೆದಿರುವಂಥ ಕರ್ನಾಟಕ ಕುಮಾರ ಸಂಭವ, ಇದು ಜಯಕೀರ್ತಿಯ ಛಂದೋನುಶಾಸನದಲ್ಲಿ ಅಸಗಾಖ್ಯ ಕವಿನ ಪ್ರತಿಪಾದಿತಂ ನಾನು ಕರ್ನಾಟಕ ಕುಮಾರ ಸಂಭವ ಕಾವ್ಯ ಎಂದು ಉಲ್ಲೇಖಿಸ್ತಾನೆ. ಇದರಿಂದ ಅಗಸನಿಂದ ಕರ್ನಾಟಕ ಕುಮಾರ ಸಂಭವ ಕಾವ್ಯ ರಚನೆಯಾಗಿದೆ ಅಂತೇಳಿ ಈ ಜಯಕೀರ್ತಿಯ ಛಂದೋನುಶಾಸನದ ಉಲ್ಲೇಖದ ಮೂಲಕ ನಮಗೆ ತಿಳಿದು ಬರ್ತಾ ಹೋಗುತ್ತೆ. ಇನ್ನು ಕಾಳಿದಾಸನ ಕುಮಾರ ಸಂಭವ ಕಾವ್ಯವು ಈ ಕೃತಿಗೆ ಆಕರ ಆಗಿದೆ ಅಂತಲೂ, ಇದು ಕಾಳಿದಾಸನ ಕುಮಾರ ಸಂಭವ ಕೃತಿಯ ಅನುವಾದವೂ ಕೂಡ ಆಗಿರಬಹುದು ಅನ್ನುವಂಥ ಸಂದೇಹವೂ ಕೂಡ ಇದೆ. ಶಿವಪಾರ್ವತಿಯರ ಮಗನಾಗಿ ಷಣ್ಮುಖನ ಜನನವೇ ಈ ಕುಮಾರ ಸಂಭವ ಕೃತಿಯ ವಸ್ತು ಅನ್ನುವಂಥದ್ದು ಕೂಡ ತಿಳಿದು ಬರ್ತಾ ಹೋಗುತ್ತೆ. ಅಸಗ ಈ ಹಿಂದೆ ನೋಡಿದ ಹಾಗೆ ಸಂಸ್ಕೃತದಲ್ಲಿ ವರ್ಧಮಾನ ಚರಿತ್ರೆ ಮತ್ತು ಶಾಂತಿ ಪುರಾಣ ಕೃತಿಗಳನ್ನು, ಕನ್ನಡದಲ್ಲಿ ಕರ್ನಾಟಕ ಕುಮಾರ ಸಂಭವ ಅನ್ನುವಂಥ ಕೃತಿಯನ್ನು ರಚನೆ ಮಾಡಿದ್ದಾನೆ. ಆದರೆ ಇದು ಉಪಲಬ್ಧವಾಗಿಲ್ಲ. ಅಸಗನ ಕುರಿತಾಗಿ ಅನೇಕ ಕವಿಗಳು ಆತನನ್ನು ಪ್ರಶಂಸೆ ಮಾಡ್ತಾರೆ. ಇನ್ನು ಕೆಲವರು ಅಸಗನಿಗಿಂತಲೂ ತಾನು ಮೇಲು ಅನ್ನುವಂಥ ಮಾತನ್ನು ಕೂಡ ಹೇಳೋದನ್ನು ನೋಡ್ಬೋದು. ಇದರಲ್ಲಿ ಪೊನ್ನ ಅಸಗನ ಕುರಿತಾಗಿ ಮೊಟ್ಟ ಮೊದಲು ಉಲ್ಲೇಖಿಸಿದಂಥ ಕನ್ನಡ ಕವಿ. ಆತ ಹೇಳ್ತಾನೆ, ಕನ್ನಡ ಕವಿತೆಯೋಳ್ ಅಸಗನ್ ನೂರ್ಮಡಿ ಎಂದು ತನ್ನನ್ನು ತಾನು ಪ್ರಶಂಸಿಸಿಕೊಳ್ತಾನೆ ಪೊನ್ನ. ಇನ್ನು ಧರ್ಮಾಮೃತವನ್ನು ಬರೆದಂಥ ನಯಸೇನ ಅಸಗನ ಕುರಿತಾಗಿ ಆತನಿಗೆ ಅಸಗನ ದೇಶಗೆ ಅಗ್ರಪಟ್ಟವನ್ನು ನೀಡ್ತಾ ಹೋಗ್ತಾನೆ. ಅಂದರೆ ದೇಶೀಯ ಶೈಲಿಗೆ ಅಸಗನೇ ಮುಖ್ಯ ಅನ್ನುವಂಥದ್ದನ್ನು ತನ್ನ ಧರ್ಮಾಮೃತದಲ್ಲಿ ನಯಸೇನ ಆತನನ್ನು ಪ್ರಶಂಸಿಸ್ತಾನೆ. ಇನ್ನು ಕೇಶಿರಾಜನು ಕೂಡ ತನ್ನ ಶಬ್ದಮಣಿ ದರ್ಪಣದಲ್ಲಿ ಪೂರ್ವ ಕವಿಗಳನ್ನು ಸ್ಮರಿಸುವಾಗ ಅಸಗನನ್ನು ಕೂಡ ಸ್ಮರಿಸೋದನ್ನು ನೋಡ್ಬೋದು. ಇನ್ನು ಇಮ್ಮಡಿ ನಾಗವರ್ಮ ಕನ್ನಡದೋಳ್ ನೆಗಳ್ತೆ ಅಸಗಂ ಗಜಗಂ ಗುಣನಂದಿ ಪೊನ್ನನೆಂಬನೆ ಎಂದು ನೆನೆದಿದ್ದಾನೆ. ಇಮ್ಮಡಿ ನಾಗವರ್ಮ ಕನ್ನಡದೋಳ್ ನೆಗಳ್ತೆ ಅಸಗಂ ಗಜಗಂ ಗುಣನಂದಿ ಪೊನ್ನನೆಂಬ ಎನ್ನನೆ ಎಂದು ನೆನೆದಿದ್ದಾನೆ. ಅಲ್ಲದೆ ಧವಲ ಕವಿ, ಧವಲ ಎಂಬ ಅಪಭ್ರಂಶ ಕವಿ ಕೂಡ ಅಸಗನನ್ನು ಮಹಾಕವಿ ಅಂತೇಳಿ ಗೌರವಿಸ್ತಾನೆ. ಸ್ನೇಹಿತರೆ, ಯಾವ ಕವಿಗಳು ಅಸಗನನ್ನು ಕುರಿತಾಗಿ ಯಾವ ಮಾತುಗಳನ್ನು ಹೇಳಿದ್ದಾರೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕಾಗತ್ತೆ. ಭಾಳಷ್ಟು ಸಾರಿ ಈ ಪೊನ್ನನ ಮಾತೇನಿದೆ, ಕವಿತೆಯೋಳ್ ಅಸಗಂ ನೂರ್ಮಡಿ ಅನ್ನುವಂಥ ಆ ಬಡಾಯಿಯ ಮಾತು, ಇದನ್ನು ಪೊನ್ನನ ಕುರಿತಾಗಿ ಪ್ರಶ್ನೆಯನ್ನು ಕೇಳುವಂಥ ಸಮಯದಲ್ಲಿ ಅಥವಾ ಈ ಪೂರ್ವ ಕವಿಗಳ ಕುರಿತಾಗಿ ಕೇಳುವಂಥ ಸಮಯದಲ್ಲಿ ಈ ಪ್ರಶ್ನೆಯನ್ನು ಕೇಳ್ತಾ ಹೋಗಿದ್ದಾರೆ. ಪಂಪ ಪೂರ್ವ ಯುಗದ ಕವಿಗಳಲ್ಲಿ 5ನೆಯವನು ಗುಣನಂದಿ. ಈತನ ಕಾಲ ಕ್ರಿಸ್ತಶಕ 900. ಈತನು ಕೂಡ ಜೈನ. ಗುಣನಂದಿಯು ಪಂಪನ ಗುರು ದೇವೇಂದ್ರ ಸಿದ್ಧಾಂತಕನಿಗೆ ಗುರುವಾಗಿದ್ದಾನು ಅಂತ ತಿಳಿದು ಬರ್ತಾ ಹೋಗುತ್ತೆ. ಸೊ ಇಲ್ಲಿ ಗುರು ಪರಂಪರೆಯನ್ನು ನೋಡೋದಾದರೆ ಗುಣನಂದಿಯ ಶಿಷ್ಯ ದೇವೇಂದ್ರ ಸಿದ್ಧಾಂತಿಕ, ಈ ದೇವೇಂದ್ರ ಸಿದ್ಧಾಂತಿಕನ ಶಿಷ್ಯ ಪಂಪ, ಹೀಗೆ 3 ತಲೆಮಾರಿನ ಗುರುಗಳನ್ನು ನಾವಿಲ್ಲಿ ನೋಡ್ಬೋದು.
ಶ್ರವಣಬೆಳಗೊಳದ 66, 117 ಮತ್ತು 127ನೇ ಸಂಖ್ಯೆಯ ಶಾಸನಗಳಲ್ಲಿ ಗುಣನಂದಿಯ ಕುರಿತಾಗಿ ಉಲ್ಲೇಖಗಳು ನಮಗೆ ದೊರೀತಾ ಹೋಗ್ತವೆ. ಈ ಶಾಸನಗಳಲ್ಲಿ ಗುಣನಂದಿಯನ್ನು ಚಾರಿತ್ರ ಚಕ್ರೇಶ್ವರ, ತರ್ಕ ವ್ಯಾಕರಣಾದಿ ಶಾಸ್ತ್ರ ನಿಪುಣ, ಸಾಹಿತ್ಯ ವಿದ್ಯಾಪತಿ ಅಂತೇಳಿ ಗುಣನಂದಿಯನ್ನು ಹೊಗಳಿದ್ದಾವೆ. ಗುಣನಂದಿಯು ಪೂಜ್ಯಪಾದರ ಜ್ಞಾನೇಂದ್ರ ವ್ಯಾಕರಣಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಪ್ರಕ್ರಿಯಾವತಾರ ಎಂಬ ಹೆಸರಿನ ವ್ಯಾಖ್ಯಾನ ಗ್ರಂಥವನ್ನು ಬರೆದಿದ್ದಾನೆ. ಈ ವಿಷಯ ನಮಗೆ ಮಲ್ಲಕವಿಯ ಕಾವ್ಯಸಾರದಿಂದ ತಿಳಿತಾ ಹೋಗುತ್ತೆ. ಈ ಕನ್ನಡ ಕಾವ್ಯಗಳಲ್ಲಿ ಬಂದಿರುವಂಥ ಗುಣನಂದಿಯ ಸ್ಮರಣೆಯನ್ನು ನೋಡೋದಾದರೆ, ಅಂದರೆ ಯಾವ್ಯಾವ ಕವಿಗಳು ಈ ಗುಣನಂದಿಯನ್ನು ತಮ್ಮ ಕಾವ್ಯಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ನೋಡೋದಾದರೆ, ಮಲ್ಲಿಕಾರ್ಜುನನ ಸೂಕ್ತಿ ಸುಧಾರಣವದಲ್ಲಿ ಜನ್ನನ ದೇಸೆ, ಪಂಪನ ಗುಣಂ, ಗುಣನಂದಿಯ ತೊಂಡು, ನೆಲೆಸಿರ್ಪವಿ, ಸುಕವಿ ಮಲ್ಲನ ಕಾವ್ಯ ವಿಳಾಸ ಗೇಹದೋಳ್ ಅಂಥೇಳಿ ಮಲ್ಲಿಕಾರ್ಜುನ ತನ್ನ ಸೂಕ್ತಿ ಸುಧಾರಣವದಲ್ಲಿ ಗುಣನಂದಿಯ ಬಗ್ಗೆ ಹೇಳ್ತಾ ಹೋಗ್ತಾನೆ. ಈ ಪ್ರಶ್ನೆ ಅಂದರೆ ಈ ಮಲ್ಲಿಕಾರ್ಜುನ ಉಲ್ಲೇಖ ಏನಿದೆ, ಇದನ್ನು ಅನೇಕ ಪರೀಕ್ಷೆಗಳಲ್ಲಿ ಇದನ್ನು ಕೇಳಲಾಗಿದೆ. ಬಹಳ ಮುಖ್ಯವಾದಂಥ ಪಾಠಾಂಶ ಇದು. ಇನ್ನೊಮ್ಮೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಜನ್ನನ ದೇಸೆ, ಪಂಪನ ಗುಣಂ, ಗುಣನಂದಿಯ ತೊಂಡು, ನೆಲೆಸಿರ್ಪವಿ, ಸುಕವಿ ಮಲ್ಲನ ಕಾವ್ಯ ವಿಳಾಸ ಗೇಹದೋಳ್ ಅಂತೇಳಿ ಮಲ್ಲಿಕಾರ್ಜುನ ಹೇಳ್ತಾನೆ. ಇನ್ನು ಎರಡನೇದು ಕೇಶಿರಾಜ. ಕೇಶಿರಾಜ ತನ್ನ ಶಬ್ದಮಣಿ ದರ್ಪಣದಲ್ಲಿ ಗಜಗನ, ಗುಣನಂದಿಯ, ಅಸಗನ, ಸುಮಾರ್ಗವಿದರೊಳೆ ಲಕ್ಷ್ಯಂ ತನ್ನ ಕೃತಿಯಲ್ಲಿ ಗಜಗನ, ಗುಣನಂದಿಯ, ಅಸಗನ, ಸುಮಾರ್ಗವಿದರೊಳೆ ಲಕ್ಷ್ಯಂ ಅಂತೇಳಿ ಉಲ್ಲೇಖಿಸ್ತಾನೆ. ಜೊತೆಗೆ ಚುರ್ಚಿದ ಓಲ್ ಬಿಸಿಲೊರೆ ಕಿಮ್ಮುಳ್ಳಿದ ತಳಿರಂತೆ ನೊಂದು ಗುಣನಂದಿ ಅಂತೇಳಿಯೂ ಕೂಡ ಉಲ್ಲೇಖಿಸ್ತಾನೆ. ಇನ್ನು ಭಟ್ಟಕಳಂಕನ ಶಬ್ದಾನುಶಾಸನದಲ್ಲಿ ಈತ ಗುಣನಂದಿಯನ್ನು ಭಗವಾನ್ ಗುಣನಂದಿ ಅಂತೇಳಿ ಕರೆದಿದ್ದಾನೆ. ಭಟ್ಟಕಳಂಕ ತನ್ನ ಶಬ್ದಾನುಶಾಸನದಲ್ಲಿ ಭಗವಾನ್ ಗುಣನಂದಿ ಅಂತೇಳಿ ಗುಣನಂದಿಯನ್ನು ಕರೆದಿದ್ದಾನೆ. ಇನ್ನು ನಂಜುಂಡ ಕವಿ ಆತನು ಕೂಡ ತನ್ನ ಕಾವ್ಯದಲ್ಲಿ ಗುಣನಂದಿಯ ಕುರಿತಾಗಿ ಹೇಳ್ತಾನೆ. ಗುಣನಂದಿಯ ನಾಂ ಪೊಗಳುವೆ ಬಲಗೊಂಬೆ ಅಂತೇಳಿ ಹೇಳ್ತಾನೆ. ಅದರ ಪೂರ್ಣ ಉಲ್ಲೇಖ: ಇಂಪು ಒಡೆದ ವಾದಿಗಳೆರ್ದೆಗೆ ಕಂಪನವನ್ನು ಪುಟ್ಟಿಸುವ ಗುಣನಂದಿಯ ನಾಂ ಪೊಗಳುವೆ ಬಲಗೊಂಬೆ ಅಂತೇಳಿ ಆತನ ಉಲ್ಲೇಖ ಮುಂದುವರಿಯುತ್ತೆ. ಹೀಗೆ ಮಲ್ಲಿಕಾರ್ಜುನ ತನ್ನ ಸೂಕ್ತಿ ಸುಧಾರಣವದಲ್ಲಿ, ಕೇಶಿರಾಜ ತನ್ನ ಕೃತಿಯಲ್ಲಿ, ಭಟ್ಟಕಳಂಕ ತನ್ನ ಶಬ್ದಾನುಶಾಸನದಲ್ಲಿ, ನಂಜುಂಡ ಕವಿ ತನ್ನ ಕಾವ್ಯದಲ್ಲಿ ಗುಣನಂದಿಯ ಕುರಿತಾಗಿ ಉಲ್ಲೇಖವನ್ನು ಮಾಡೋದನ್ನು ನಾವು ನೋಡಬಹುದು. ಪಂಪ ಪೂರ್ವ ಯುಗದ ಕವಿಗಳಲ್ಲಿ ಕೊನೆಯವನು 1ನೇ ಗುಣವರ್ಮ. ಈತನ ಕಾಲ ಕ್ರಿಸ್ತಶಕ 900. ಈತನು ಕೂಡ ಜೈನಮತೀಯ. ಗಂಗದೊರೆ ಎರೆಯಪ್ಪ ಈತನಿಗೆ ಆಶ್ರಯವನ್ನು ನೀಡಿದಂಥ ದೊರೆ. 1ನೇ ಗುಣವರ್ಮ ಹರಿವಂಶ ಮತ್ತು ಶೂದ್ರಕ ಅನ್ನುವಂಥ 2 ಕಾವ್ಯಗಳನ್ನು ರಚಿಸಿದ್ದಾನೆ ಅಂತೇಳಿ ತಿಳಿದು ಬರುತ್ತೆ. ಆದರೆ ಈ ಕೃತಿಗಳು ಉಪಲಬ್ಧ ಇಲ್ಲ. ಈ ಕೃತಿಗಳ ಮೂಲಕ 1ನೇ ಗುಣವರ್ಮನು ಕನ್ನಡದಲ್ಲಿ ಧಾರ್ಮಿಕ ಮತ್ತು ಲೌಕಿಕ ಕಾವ್ಯ ರಚನಾ ಪರಂಪರೆಯನ್ನು ಈತ ಆರಂಭ ಮಾಡಿದ ಅನ್ನುವಂಥ ಊಹೆಯೂ ಕೂಡ ಇದೆ. ಮುಂದೆ ಪಂಪ ತಾನು ಅನುಸರಿಸಿದಂಥ ಆಗಮಿಕ ಮತ್ತು ಲೌಕಿಕ ಕಾವ್ಯ ಪರಂಪರೆಗೆ ಮಾದರಿ ಹಾಕ್ಕೊಟ್ಟಂಥವನು ಈ 1ನೇ ಗುಣವರ್ಮ ಅನ್ನುವಂಥದ್ದನ್ನು ವಿದ್ವಾಂಸರು ಊಹಿಸ್ತಾ ಹೋಗ್ತಾರೆ. ಹಾಗಾಗಿ ಲೌಕಿಕ ಕಾವ್ಯ ಮತ್ತು ಆಗಮಿಕ ಕಾವ್ಯ
ಅನ್ನುವಂಥ ಎರಡು ಕಾವ್ಯ ಪರಂಪರೆಯನ್ನು ಅಥವಾ ಕಾವ್ಯ ರಚನೆಯ ವಿಧಾನವನ್ನು ಮಾದರಿಯಾಗಿ ಹಾಕಿಕೊಟ್ಟಂಥವನು ಈ 1ನೇ ಗುಣವರ್ಮ ಅನ್ನುವಂಥದ್ದನ್ನು ನೋಡ್ಬೋದು. ಈತನ ಕೃತಿ ಹರಿವಂಶವನ್ನು ನೋಡೋದಾದರೆ ಇದೊಂದು ಜೈನ ಧಾರ್ಮಿಕ ಕಾವ್ಯ. ಇದು 22ನೇ ತೀರ್ಥಂಕರನಾದ ನೇಮಿನಾಥನ ಚರಿತ್ರೆಯನ್ನು ಒಳಗೊಂಡಿರುವಂಥದ್ದು. ಜೊತೆಗೆ ಕನ್ನಡದಲ್ಲಿ ರಚಿತವಾಗಿರುವ ನೇಮಿನಾಥನ ಕುರಿತಾದಂಥ ಮೊದಲ ಸ್ವತಂತ್ರ ಕಾವ್ಯಗಳಲ್ಲಿ ಇದು ಮೊದಲನೇದು. ಆದರೆ ದುರಾದೃಷ್ಟವಶಾತ್ ಈ ಕಾವ್ಯ ನಮಗೆ ಉಪಲಬ್ಧ ಇಲ್ಲ. ಕೇಶಿರಾಜನ ಶಬ್ದಮಣಿ ದರ್ಪಣ, ನಾಗವರ್ಮನ ವರ್ಧಮಾನ ಪುರಾಣ ಮತ್ತು ಅಭಿನವವಾದಿ ವಿದ್ಯಾನಂದನನ ಕಾವ್ಯಸಾರಗಳಲ್ಲಿ ಈ ಹರಿವಂಶದ ಕುರಿತಾಗಿ ಮತ್ತು 1ನೇ ಗುಣವರ್ಮನ ಕುರಿತಾಗಿ ಕೆಲವೊಂದಿಷ್ಟು ಪುಷ್ಟೀಕರಿಸುವಂಥ ಸಾಹಿತ್ಯದ ಆಧಾರಗಳು ನಮಗೆ ಲಭ್ಯವಾಗ್ತಾ ಹೋಗ್ತವೆ. ಇನ್ನು ಶೂದ್ರಕ, ಇದೊಂದು ಲೌಕಿಕ ಕಾವ್ಯ ಇರಬೇಕು ಅನ್ನುವಂಥ ಊಹೆ ಇದೆ. ಕನ್ನಡದಲ್ಲಿ ರಚಿತವಾದ ಮೊದಲ ಲೌಕಿಕ ಕಾವ್ಯವೂ ಕೂಡ ಇದಾಗ್ತಾ ಇತ್ತು ನಮಗೆ ಉಪಲಬ್ಧವಾಗಿದ್ದಿದ್ರೆ. ಅದರ ಮುಂದೆ ಇವನ ನಂತರ ಬಂದಂಥ ಪಂಪನ ಆದಿಪುರಾಣ ಮತ್ತು ವಿಕ್ರಮಾರ್ಜುನ ವಿಜಯ ಇವೆರಡೂ ಕೂಡ ನಮಗೆ ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಲೌಕಿಕ ಮತ್ತು ಆಗಮಿಕ ಕಾವ್ಯಗಳಾಗಿ ನಮಗೆ ಲಭ್ಯವಾಗ್ತಾ ಹೋಗ್ತವೆ. 1ನೇ ಗುಣವರ್ಮನು ತನ್ನ ಆಶ್ರಯದಾತನಾದ ಯರೆಯಪ್ಪನನ್ನು ಶೂದ್ರಕನಿಗೆ ಸಮೀಕರಿಸಿ ಕಾವ್ಯವನ್ನು ರಚಿಸಿದ್ದಾನೆ. ಆವಂತಿ ಸುಂದರಿ ಕಥಾಕೃತಿಯು ಶೂದ್ರಕ ಕಾವ್ಯಕ್ಕೆ ಆಕರವಾಗಿದೆ ಅನ್ನುವಂಥ ಮಾತನ್ನು ರಂಶ್ರೀ ಮುಗುಳಿಯವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಅಂದರೆ ಕಾವ್ಯಗಳಲ್ಲಿ ತನ್ನ ಆಶ್ರಯದಾತನನ್ನು ಕಾವ್ಯದ ಕಥಾನಾಯಕನ ಜೊತೆಗೆ ಹೋಲಿಕೆ ಮಾಡಿ ಸಮೀಕರಿಸಿ ಬರೆಯುವಂಥ ಒಂದು ಮಾದರಿ ಈ 1ನೇ ಗುಣವರ್ಮನ ಶೂದ್ರಕ ಕಾವ್ಯದಿಂದನೇ ಆರಂಭವಾಗಿದೆ ಅಂತ ಹೇಳ್ಬೋದು. ಆದರೆ ಆ ಕಾವ್ಯ ನಮಗಿವತ್ತು ಉಪಲಬ್ಧ ಆಗಿಲ್ಲ. ಇನ್ನು ಪ್ರಾಚೀನ ಕನ್ನಡ ಸಂಕಲನ ಗ್ರಂಥಗಳಲ್ಲಿ ದಾಖಲಾಗಿರುವಂಥ ಶೂದ್ರಕದ ಕಾವ್ಯದ ಕೆಲವು ಸಾಲುಗಳನ್ನು ನೋಡೋದಾದರೆ, ನೀನಿರೆ ಆನೆ ರಿಪು ಸೇನೆಗೆ ಸಾಲ್ವೆಂ ಎಡಗೈಯ ಕೈಯುಗುರೆ ಸಾಲದೆ ನೆಚ್ಚಿದ ಕೈದು ಏಳುವುದೇ. 2ನೇ ಸಾಲು, ಎರೆದರ್ ಸಂತುಷ್ಟರಾದರ್ ಕದನದೊಳಿದಿರಂ ಮೀರಿ ಮಾರುಂತು ನಿಂದಾಂತರಿ ಭೂಪರ್ ಭಸ್ಮ ಮಾದರ್. ಹೀಗೆ ಪ್ರಾಚೀನ ಕನ್ನಡ ಸಂಕಲನ ಗ್ರಂಥಗಳಲ್ಲಿ ಈತನ ಶೂದ್ರಕ ಕಾವ್ಯದ ಕೆಲವು ಸಾಲುಗಳು ಉಲ್ಲೇಖ ಆಗಿದ್ದಾವೆ. ಇನ್ನು ಕೆಲವರು ಈ ಪ್ರಾಚೀನ ಕವಿಗಳು ಈ 1ನೇ ಗುಣವರ್ಮನನ್ನು ಸ್ತುತಿಸ್ತಾ ಹೋಗ್ತಾರೆ. ಅದರಲ್ಲಿ ನಯಸೇನ ತನ್ನ ಧರ್ಮಾಮೃತದಲ್ಲಿ ನಯಸೇನನು ಗುಣವರ್ಮನ ಜಾಣ್ ನೆಲಸಿರ್ಕೆ ಮತ್ಕೃತಿಯೋಳೆಂದು 1ನೇ ಗುಣವರ್ಮನನ್ನು ನೆಲೆಸ್ಕೊಳ್ತಾನೆ. ಇದು ಭಾಳ ಗಮನಿಸಬೇಕಾದಂಥದ್ದು. ಗುಣವರ್ಮನನ್ನು ಸ್ತುತಿಸಿರುವಂಥ ಪ್ರಪ್ರಥಮ ಕನ್ನಡ ಕವಿ ಅಂತಂದರೆ ಈ ನಯಸೇನ. ಅದು ಹೇಳ್ತಾನೆ, ಗುಣವರ್ಮನ ಜಾಣ್ ನೆಲಸಿರ್ಕೆ ಮತ್ಕೃತಿಯೋಳೆಂದು ಆತ ಗುಣವರ್ಮನ 1ನೇ ಗುಣವರ್ಮನ ಕುರಿತಾಗಿ ಸ್ತುತಿಸ್ತಾ ಹೋಗ್ತಾನೆ. ಇನ್ನು ರುದ್ರಭಟ್ಟ ಗುಣವರ್ಮನ ಬಂದ ಗೌರವಮಂ ಇರ್ಕೆ ಮತ್ಕೃತಿಯೋಳೆಂದು ತಾನು ಗುಣವರ್ಮನನ್ನು ಶ್ಲಾಘಿಸ್ತಾನೆ. ಹೀಗೆ ನಯಸೇನ ಮತ್ತು ರುದ್ರಭಟ್ಟ ಇವರಿಬ್ಬರು ಕೂಡ 1ನೇ ಗುಣವರ್ಮನ ಕುರಿತಾಗಿ ಸ್ತುತಿಸೋದನ್ನು ನಾವು ನೋಡ್ಬೋದು. ಸ್ನೇಹಿತರೆ, ಇಲ್ಲಿಯವರೆಗೆ ಕನ್ನಡ ಪಂಪ ಪೂರ್ವ ಯುಗದ ಕವಿಗಳನ್ನು ಪರೀಕ್ಷಾ ದೃಷ್ಟಿಯಿಂದ ಮತ್ತು ಸಾಹಿತ್ಯಿಕವಾದಂಥ ತಿಳುವಳಿಕೆಯ ದೃಷ್ಟಿಯಿಂದ ನೋಡ್ತಾ ಹೋದ್ವಿ. ಈ ಆಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಯಾವುದೇ ಸಂದೇಹಗಳಿದ್ದರೆ ಅಥವಾ ಯಾವುದಾದರೂ ಹೊಸ ವಿಷಯಗಳಿದ್ದರೆ ಕಮೆಂಟ್ ಮೂಲಕ ಅವುಗಳನ್ನು ತಿಳಿಸಿ. ಎಲ್ಲರಿಗೂ ನಮಸ್ಕಾರ. ಮತ್ತೆ ಇನ್ನೊಂದು ಸಂಚಿಕೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದಗಳು ಸ್ನೇಹಿತರೆ.